ಹಾಯ್ ಫ್ರೆಂಡ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ನೀವು ಚೆನ್ನಾಗಿರಬೇಕು. ಬನ್ನಿ ನಮ್ಮ ಸಮೀರ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮಾಡ್ಕೊಳ್ಳಿ, ಶೇರ್ ಮಾಡಿ, ಮೊದಲನೇದಾಗಿ ಲೈಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ಎಲ್ಲ ಬಂದಿರೋಂಥ ವಿಡಿಯೋ ನಿಮಗೆ ಬಂದು ಸೇರುತ್ತೆ, ನೋಡಲಿಕ್ಕೂ ನಿಮಗೆ ಚೆನ್ನಾಗುತ್ತೆ, ಹಾಗೂ ನಮಗೂ ನೀವು ಸಪೋರ್ಟ್ ಮಾಡಲಿಕ್ಕೂ ಚೆನ್ನಾಗುತ್ತೆ. ನಮ್ಮ ಬ್ಲಾಗ್ ನೋಡಿ ಫ್ರೆಂಡ್ಸ್. ಏನಿದೆ ಫ್ರೆಂಡ್, ಎಲ್ಲರಿಗೂ ಒಳ್ಳೆಯದೇ ಆಗಬೇಕಲ್ಲ. ಬನ್ನಿ ಫ್ರೆಂಡ್, ಈಗ ಬೆಳಗ್ಗೆ 7:30 ಆಗಿದೆ. ತಿಂಡಿ ಮಾಡಬೇಕು. ಈಗ ಏನು ಮಾಡಬೇಕಂದ್ರೆ, ನಿನ್ನೆ ರಾತ್ರಿಯೇ ಅವರೆಕಾಯಿ ಪಲ್ಯ ಮಾಡಿಟ್ಟಿದ್ದೆ, ಬೆಳಗ್ಗೆ ಲೇಟ್ ಆಗುತ್ತಂತ. ಈಗ ಸ್ವಲ್ಪ ರೊಟ್ಟಿ ಸುಟ್ಟು ಅವರು ಕೆಲ್ಸಕ್ಕೆ ಹೋಗ್ತಾರೆ, ತಿಂಡಿ ಕೊಟ್ಟು ನಾನು ಸ್ವಲ್ಪ ತಿಂಡಿ ಮಾಡಿ ಶಾಲೆ ಹೋಗಬೇಕು. ಅಲ್ಲಿವರೆಗೂ ಲೇಟ್ ಆಗೇ ಬಿಡುತ್ತೆ. ಸಮೀರ್ ಬೆಳಗ್ಗೆನೇ 6 ಗಂಟೆ ಹೋಗ್ಬಿಡ್ತಾನೆ. ನೋಡಿ, 2 ರೊಟ್ಟಿ ಸುಟ್ಟಿದ್ದೀನಿ. ನಮ್ಮ ಮನೆಗೆ ತಿಂಡಿ ತಿನ್ನೋಕೆ ಬರ್ತಾ ಇದ್ದಾರೆ. ಇಲ್ಲೊಂದು ಸ್ವಲ್ಪ ರೊಟ್ಟಿ ಹಾಕಿ ಒಂದು ಸ್ವಲ್ಪ ರೊಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ತಿಂಡಿ ತಿನ್ನೋಕೆ ಬರ್ತಿದ್ದಾರೆ ನಮ್ಮ ಮನೆಯವರು. ನೋಡಿ, ಎಲ್ಲ ರೊಟ್ಟಿ ಸುಟ್ಟಾಯಿತು. ನಮ್ಮ ಮನೆಯವರು ತಿಂಡಿ ತಿಂದು ಹೋದರು. ಸ್ವಲ್ಪ ಪಾತ್ರೆ ಇದ್ದಾವೆ, ಪಾತ್ರೆ ತಿಕ್ಕಬೇಕು. ಶಾಲೆ ಇನ್ನೊಂದು ಅರ್ಧ ಗಂಟೆ ಇದೆ, ಅಷ್ಟರಲ್ಲಿ ಪಾತ್ರೆ ತಿಕ್ಕಿ ತಿಂಡಿ ತಿಂದು ಹೋಗ್ಬಿಡ್ತೀನಿ. ಯಾಕಂದರೆ ಆ ಕಡೆಯಿಂದ ಅಲ್ಲಿ ಕೆಲಸ ಮಾಡಿ ಬರ್ತೀನಲ್ಲ, ಸುಸ್ತಾಗ್ಬಿಡುತ್ತೆ. ಆ ಕಡೆಯಿಂದ ಬಂದು ಎಲ್ಲ ಮನೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಇದಾಗುತ್ತೆ. ಬಂದು ರೆಸ್ಟ್ ತಗೊಂಡು ಊಟ ಮಾಡಿ ಆಮೇಲೆ ಊಟಕ್ಕೆ ಕೆಲಸ ಮಾಡಬೇಕು. ಸ್ವಲ್ಪ ಪಾತ್ರೆ ತಿಕ್ಬಿಡ್ತೀನಿ. ನೋಡಿ ಫ್ರೆಂಡ್, ಈಗ ಪಾತ್ರೆ ತಿಕ್ಕ ಬಂದೆ, ಅಷ್ಟರಲ್ಲಿ ನೀರು ಬಂದುಬಿಟ್ಟಿದೆ. ನೀರು ಹಿಡಬೇಕು. ಸ್ಕೂಲು ಹೊತ್ತಾಯಿತು, ಏನು ಮಾಡೋಕ್ಕಾಗಲ್ಲ, ಮೇಂಟೈನ್ ಮಾಡಲೇಬೇಕು. ಮನೆ ನೀರು ಹಿಡಿಲಿಲ್ಲ ಅಂದರೆ ನನ್ನ ಕಡೆಯಲ್ಲಿ ಒಂದಿನ ಬಿಟ್ಟು ಒಂದಿನ ನೀರು ಬರುತ್ತೆ, ಮತ್ತು ಹಿಡಿಲೇಬೇಕು. ಹಿಡದೇ ಹೋಗಬೇಕು ಶಾಲೆಗೆ. ನೋಡಿ ಫ್ರೆಂಡ್, ಇವತ್ತಿನ ಟಾಪಿಕ್ ಬಂದುಬಿಟ್ಟು, ನಾನು ನನ್ನ ಮದುವೆಯಲ್ಲಿ ನನ್ನ ಗಂಡನ ಕಡೆಯವರು ನನಗೆ ಏನೇನು ಒಡವೆ ಇಟ್ಟಿದ್ದಾರಂತ ಅದ್ರ ಬಗ್ಗೆ ಮಾತಾಡಬೇಕಂತ ಇವತ್ತು ನಾನು ಇಷ್ಟಪಟ್ಟಿದ್ದೇನೆ. ಅದಕ್ಕಾಗಿ ಇವತ್ತು ನನ್ನ ಗಂಡನ ಕಡೆಯೂ ಏನೇನು ನನಗೆ ಒಡವೆ ಇಟ್ಟು ಮದುವೆ ಮಾಡ್ಕೊಬಂದಿದ್ದಾರೆ ಅಂತ ತೋರಿಸ್ಕೊಡ್ತೀನಿ. ಇದು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ತವ್ರ ಮನೆಯಲ್ಲಿ ಸ್ವಲ್ಪ ರಿಚ್ಚೇ ವೆರೈಟಿ ಇರೋದು. ಇದು ನಮ್ಮದು ಸ್ವಲ್ಪ ಇಷ್ಟಪಟ್ಟು ಆಗಿರೋಂಥ ಮದುವೆ. ನನಗೆ ಸ್ವಲ್ಪ ಬಡವ್ರ ಮನೆಗೆ ಕೊಟ್ಟಿರೋದು. ಅವ್ರ ಲೆವೆಲಿಗೆ ಹೇಗಿರುತ್ತೋ ಅದೇ ಥರ ನನಗೆ ಹಾಕಿ ಮದುವೆ ಮಾಡ್ಕೊಳ್ತಾರೆ. ಅದಕ್ಕೆ ಅವ್ರು ಹಾಕಿರುವಂಥ ಒಡವೆ ನಾನು ಇವತ್ತು ಈ ಟಾಪಿಕಲ್ಲಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೇನೆ. ನೋಡಿ ಫ್ರೆಂಡ್, ಹೇಗಿದೆ ಅಂತ. ಫ್ರೆಂಡ್ಸ್, ಈಗ ನನ್ನ ಮದುವೆ ಆಗಿಬಿಟ್ಟು 17 ವರ್ಷ ಆಯಿತು. 17 ವರ್ಷದ ಹಿಂದೆ ಅಂದರೆ ನನಗೆ ನನ್ನ ತಂದಿರುವಂಥ ಒಡವೆಗಳಲ್ಲಿ ನಮ್ಮ ಮನೆಯವರು ಒಂದು ತೊಲೆದು ಕಿವಿದು ಹಾಕಿ ಮಾಡಿದ್ದಾರೆ. ಆಮೇಲೆ ನಮ್ಮ ಕಿವಿದು ದೊಡ್ಡದು ಅಂತ ಹಾಕ್ತಾರೆ. ಅದರಲ್ಲಿ ಚಿಕ್ಕದೊಂದು 3.5 ಗ್ರಾಮಿಂದು ಎಳೆ ಮತ್ತು ಜುಮ್ಕಿ ಸೆಟ್ಟು 3.5 ಗ್ರಾಮಲ್ಲಿ ಹಾಕಿದ್ದಾರೆ. ಆಮೇಲೆ ಒಂದು ತೊಲೆದು ಅದು ಒತ್ತೆ ಇಟ್ಟಿದ್ದೇವೆ. ಯಾಕಂದರೆ ಈ ಗೌಂಡಿ ಕೆಲಸ ಅಂದರೆ ನಿಮಗೆ ಗೊತ್ತೇ ಇದೆಯಲ್ಲ, ನಡೆದಾಗೆಲ್ಲ ನಡೆಯುತ್ತೆ, ಇಲ್ಲ ಅಂದರೆ ಇಲ್ಲ. ಈ ಸರಿ ಮಳೆಗಾಲದಲ್ಲಿ ತುಂಬಾ ಕಷ್ಟ ಆಯಿತು. ಅದಕ್ಕಾಗಿ ತುಂಬ ಕಷ್ಟ. ಈ ಸಂಘ ಅದು ಇದು ಅಂತ ಇರ್ತಾವಲ್ಲ, ಅದಕ್ಕಾಗಿ ಸ್ವಲ್ಪ ಒತ್ತೆ ಇಟ್ಟಿದ್ವಿ. ಆ ಚಿಕ್ಕದು ಡೈಲಿ ಯೂಸಿಂಗ್ ಇರುತ್ತಲ್ಲ, ಅದೇ ಇದೆ 3.5 ಗ್ರಾಮಿಂದು. ನೋಡಿ, ಇದು ನಾವು ಕೊಟ್ಟಿರ್ತೇವಲ್ಲ ವರದಕ್ಷಿಣೆ, ಅದರಲ್ಲಿ ಸ್ವಲ್ಪ ಹಾಕಿ ಅವ್ರದ್ದೊಂದು ಸ್ವಲ್ಪ ಹಾಕಿ ತಂದು ಒಂದು 6 ಗ್ರಾಮ್ ಇದೆ, ಅವ್ರು ಹಾಕಿರೋದು ಇದು ಗಂಡನ ಕಡೆಯಿಂದ. ಆಮೇಲೆ ಒಂದು ಜೊತೆ ಚೈನ ಇಟ್ಟಿದ್ದಾರೆ. ನೋಡಿ ನೋಡಿ, ಈ ಥರ ಹಾಕಿದ್ದಾರೆ. ಯಾಕಂದರೆ ಎಷ್ಟು ಕಡಿಮೆ, ಎಷ್ಟು ಚಿಕ್ಕ ಕುಟುಂಬ, ಎಷ್ಟು ಬಡ ಕುಟುಂಬ ಆದರೂ ಸ್ವಲ್ಪ ಇಲ್ಲ ಸ್ವಲ್ಪ ಜನದಲ್ಲಿ ತೋರಿಸ್ಕೊಳ್ಳೇಬೇಕು. ಅದಕ್ಕಾಗಿ ಆವಾಗಲೇ ಒಂದು 25 ತೊಲೆ ಇದೆ ಈ ಚೈನು. ಇದು ತುಂಬ ಚೆನ್ನಾಗಿದೆ. ಆವಾಗಲೂ ಅವರಿಗೆ 8,000 ಬಿಡ್ತಿತ್ತಂತೆ. ಈಗ ದುಬಾರಿ ಬಿಡಿ, ಈಗ ಇಲ್ಲಾಂದರೂ 22-25 ತನಕನೂ ಹೋಗುತ್ತೆ. ಈ ಚೈನ ಮಾತ್ರ ತುಂಬ ಚೆನ್ನಾಗಿ ತಂದಿದ್ದಾರೆ ಅವರು. ಈ ಥರ ಅವತ್ತಿಂದನೂ ನಾನು ಎಲ್ಲಾದರೂ ಫಂಕ್ಷನಿಗೆ ಹೋದರೆ ಹಾಕೊಳ್ಳೋದು ಮತ್ತು ಬಂದು ಮನೇಲಿ ಇಡೋದು ಮಾಡಿ ಇಲ್ಲಿವರೆಗೂ ಕಾದಿಟ್ಟಿದ್ದೀನಿ ಫ್ರೆಂಡ್ಸ್. ಆಮೇಲೆ ನಮ್ಮ ತವ್ರ ಮನೆ ಕಡೆಯಿಂದ ಅಂದರೆ ಒಂದು ತೊಲೆ ಕಿವಿ ಸೆಟ್ಟು, ಆಮೇಲೆ ಚಿಕ್ಕದು ಡೈಲಿ ಯೂಸಿಗೆ ಅಂತ ಅದು ಒಂದು ತೊಲೆದು ಇಟ್ಟಿದ್ದೇವೆ. ನೋಡಬೇಕು, ದುಡ್ಡಿದ್ದಾಗ ಇಲ್ಲ ಅಂದರೆ ಯಾವುದಾದ್ರೂ ಸಂಘದಲ್ಲಿ ಬಿಡಿಸ್ಕೋಬೇಕು. ಫಂಕ್ಷನ್ ಇದ್ದಾಗ ಅನಿವಾರ್ಯ, ಏನು ಮಾಡೋಕ್ಕಾಗಲ್ಲ, ಯಾರಾದರೂ ಇಸ್ಕೊಂಡು ಹಾಕ್ಕೊಂಡು ಹೋಗಿ ಬರಬೇಕು ಅಷ್ಟೇ. ಇಲ್ಲಿ ನೋಡಿ, ಇದು ಚಿಕ್ಕದು ನಮ್ಮ ತವ್ರ ಮನೇಲಿ ಹಾಕಿದ್ದು 3.5 ಗ್ರಾಮ್ ಇದೆ, ಅವಾಗ ತಂದು ಹಾಕಿರೋದು. ಇದು ಡೈಲಿ ಯೂಸಿಗೆ ಬರುತ್ತೆ ನಾನು ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಮನೆಯಲ್ಲಿ ಅಂದರೆ ಛಲ್ಲೆ ಅಂತ ಅಂತೇವೆ ನಾವು, ಕಾಲು ಸುತ್ತು ಅದೊಂದು ಜೊತೆ, ಆಮೇಲೆ ಸುತ್ತು ಅಂತಾರಲ್ಲ ಅದೊಂದು ಜೊತೆ ಹಾಕಿದ್ದು. ನೋಡು ಫ್ರೆಂಡ್ಸ್, ಈ ಥರ ಇದೆ. ಇಷ್ಟು ನೋಡಿ ನಮ್ಮದು ಗೋಲ್ಡು ಬೆಳ್ಳಿ ಅಂತ ಇರೋದು. ಇದ್ರ ಮೇಲೆ ಶಾಲೆ ಹೋಗ್ತೇನಲ್ಲ, ಅದು ಸ್ವಲ್ಪ ಏನಾದರೂ ಮನೇಲಿ ಏನಾದರೂ ಕಷ್ಟ ಬರುತ್ತಲ್ಲ ಫ್ರೆಂಡ್ಸ್, ಅದು ನಮಗೆ ತಿಂಗಳ ಬರಲ್ಲ. 3 ತಿಂಗಳಿಗೆ 2 ತಿಂಗಳಿಗೆ ಹೆಂಗೆ ಬರುತ್ತೆ. ಮನೆ ಖರ್ಚಿರುತ್ತೆ. ಮಗನೂ ಈಗ PUC ಶಾಲೆಗೆ ಹೋಗ್ತಾನೆ, ಅವನದು ಖರ್ಚು ಬರುತ್ತೆ. ಗೌಂಡಿ ಕೆಲಸ ಅಂದರೆ ಈ ಕಡೆ ಸಂಘ ಕಟ್ಟಬೇಕು, ಸಂತೆ ಮಾಡಬೇಕು, ಕರೆಂಟ್ ಬಿಲ್ಲು ಅದು ಇದು ಅಂತ ಬರುತ್ತೆ. ಅದಕ್ಕೆ ಇದಾಗ್ಬಿಡುತ್ತೆ. ನಮ್ದು ಅಂದರೆ ಏನಾದರೂ ನಮ್ಮ ಖರ್ಚಿರುತ್ತಲ್ಲ ಚಿಕ್ಕ ಪುಟ್ಟ,
ಅದಕ್ಕೆ ಹೋಗುತ್ತೆ, ಮಗನಿಗಾಗಲಿ ಅದಕ್ಕೆ ಹೋಗುತ್ತೆ. ಏನು ಮಾಡೋಕ್ಕಾಗಲ್ಲ. ಈಗ ಬಡ ಕುಟುಂಬ ಅಂದರೆ ಗೊತ್ತಿರುತ್ತಲ್ಲ ಫ್ರೆಂಡ್ಸ್ ನಿಮಗೆ, ಮೇಂಟೈನ್ ಮಾಡ್ಕೊಂಡು ಹೋಗಲೇಬೇಕಲ್ಲ. ಮತ್ತು ಗದ್ದೆ ಅಂತೂ ಇಲ್ಲ, ಮನೇನೂ ಒಂದು ಚಿಕ್ಕದಿದೆ. ಏನು ಮಾಡ್ತೀರಾ, ಅದರಲ್ಲೇ ನಾವು ಏನಾದರೂ ಕಷ್ಟಪಟ್ಟು ಏನಾದರೂ ಸ್ವಲ್ಪ ಚಿಕ್ಕ ಪುಟ್ಟ ಮಾಡ್ಕೊಂಡು ಹೋದರೆ ಮುಂದೆ ಒಂದಿನ ಒಳ್ಳೇದಾಗುತ್ತೆ ಅಂತ ಭರವಸೆ ಇಟ್ಕೊಂಡು ಹೋಗೋದು ಫ್ರೆಂಡ್. ನೋಡಿ ಫ್ರೆಂಡ್, ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗಿದ್ದಕ್ಕೆ ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಂತ ಮಾಡೀನಿ. ಅದಕ್ಕೆ ಸ್ವಲ್ಪ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೆ. ಇಲ್ಲೇ ನಮ್ಮೂರಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲೇ ಹೋಗಿ ಬರ್ಬೇಕಂತ ಮಾಡೀನಿ. ಅಲ್ಲೇ ಹೋಗಿ ಬರ್ತೇನೆ ಇವತ್ತು. ಯಾಕೋ ಸ್ವಲ್ಪ ಒಂಥರ ಮೈ ಕೈ ನೋವು ಫ್ರೆಂಡ್ಸ್, ಅದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ನಮ್ಮೂರ ರಸ್ತೆ ನೋಡಿ. ನಮ್ಮ ಮಗನೂ ಬರ್ತಿದ್ದಾನೆ ನನ್ನ ಜೊತೆಗೆ. ನಾವು ಒಬ್ಬಳಿಗೆ ಹೋಗಿ ಕೊಡಲ್ಲ, ಅವನು ಬರ್ತಾನೆ. ನೋಡಿ, ಇದು ನಮ್ಮೂರಿಗೆ ಕೆರೆ, ಇದು ತುಂಬ ವೆಹಿಕಲ್ಸ್ ಓಡಾಡ್ತಾ ಇದ್ದಾವೆ ನೋಡಿ. ಈ ಕಡೆ ಹೈಸ್ಕೂಲ್ ಇದೆ, ಈ ಕಡೆ ಹೈಸ್ಕೂಲ್ ಗ್ರೌಂಡ್ ಇದು ನೋಡಿ. ಹಾಸ್ಪಿಟ್ಲಿಗೆ ಬಂದೆ. ಇದೇ ನಮ್ಮೂರು ಹಾಸ್ಪಿಟ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನಮ್ಮ ತವ್ರ ಮನೆ ಕಡೆ ಫ್ಯಾಮ್ಲಿ ಅಂತ ಹೇಳಿದರೆ, ಒಬ್ಬರಣ್ಣ, ನಾವು 3 ಜನ ತಂಗಿಯರು ಫ್ರೆಂಡ್. ಅವನೇ ದೊಡ್ಡವನು, ನಾವು 3 ಜನ ಚಿಕ್ಕವರು. ನಾವು ಅಕ್ಕ ತಂಗಿ 3 ಜನ ಇದ್ದೇವೆ. ಒಬ್ಬನೇ ಅಣ್ಣ ನಮಗೆ. ಅದು ನಮ್ಮ ಮದುವೆ ಆಗಿರೋದಂದರೆ ಇದೇ ಊರಲ್ಲಿ. ನನಗೆ ಇದೇ ಊರಲ್ಲಿ ಕೊಟ್ಟಿರೋದು, ಅದು ಸಂಬಂಧಿಕರಲ್ಲೇ ಕೊಟ್ಟಿರೋದು. ನನಗೆ ಸಂಬಂಧಿಕರಲ್ಲಿ ಮದುವೆ ಮಾಡಿ ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ತವ್ರ ಮನೆ ಫ್ರೆಂಡ್ಸ್, ನೀವೆಲ್ಲ ಇವತ್ತು ಇವ್ರು ಯಾಕೆ ಗಂಡನ ಮನೆಯಲ್ಲಿ ಮದುವೆಯಲ್ಲಿ ಇಟ್ಟಿದ್ದೆಲ್ಲ ಒಡವೆ ಇವತ್ತು ಯಾಕೆ ತೋರಿಸಿದ್ದಾರೆ ಅಂತ ನೀವು ತಿಳ್ಕೊಂಡಿರ್ಬೋದಲ್ಲ. ಯಾಕೆ ನಾನು ಇವತ್ತು ನನ್ನ ಒಡವೆ ಎಲ್ಲ ತೋರಿಸಿದೆ ಅಂದರೆ, ನನಗೆ ಇವತ್ತು ಟಾಪಿಕ್ ಏನು ಮಾಡಬೇಕಂತ ಅರ್ಥ ಆಗಲಿಲ್ಲ. ಅದಕ್ಕೆ ಹಳೆಯ ವಿಷಯದ್ದು ಏನಾದರೂ ನಾನು ಟಾಪಿಕ್ ಹಾಕಿದರೆ ವೀಕ್ಷಕರಿಗೆಲ್ಲ ಚೆನ್ನಾಗಾಗುತ್ತೇನೋ ಅಂತ ಯೋಚನೆ ಮಾಡ್ಕೊಂಡು ಈ ಟಾಪಿಕ್ ನಾನು ತೋರಿಸಿದೆ ಫ್ರೆಂಡ್. ನೀವು ನನಗೆ ಒಂಥರ ಫ್ರೆಂಡ್ ಇದ್ದಾಗೆ ಅಲ್ಲ, ನಮ್ದು ಏನಿದ್ರು ನಿಮ್ಮ ಜೊತೆಗೆ ನಾವು ಹಂಚ್ಕೊಳ್ಳೇಬೇಕು. ನೀವು ನಮಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾವೇನಿದ್ರು ತಪ್ಪು ಮಾಡಿದರೆ ತಿದ್ಕೊಳ್ತೇವೆ. ನೀವೇನಾದರೂ ಹೇಳಿ ಈ ಥರ ಮಾಡಿ ಅಂತ, ಹಾಗೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಫ್ರೆಂಡ್. ನಮಗೂ ಒಂದು ಸಂತೋಷವಾಗುತ್ತೆ. ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ನೀವು ನಮಗೊಂದು ಐಡಿಯಾ ಕೊಟ್ಟಿದ್ದಂಗೆ ಆಗುತ್ತೆ. ಯಾಕಂದರೆ ನಮಗೂ ತಲೆಯಲ್ಲಿ ಯಾವ್ಯಾವ ಯೋಚನೆ ಹೊಸದಾಗಿ ಮಾಡಿರೋದಲ್ಲ ಈ ಚಾನಲ್ಲು, ನಮಗೂ ಯಾವುದೂ ಅಷ್ಟು ಬೇಗ ಯೋಚನೆ ಬರಲ್ಲ. ಯಾವ್ದು ಮಾಡಬೇಕು, ಇದು ಮಾಡಬೇಕಾ ಅದು ಮಾಡಬೇಕಾ ಅಂತ ಐಡಿಯಾ ಸಿಗಲ್ಲ ಫ್ರೆಂಡ್. ನೀವು ನಮಗೆ ತಿಳಿಸ್ತಾ ಇದ್ದರೆ ನಮಗೂ ಸ್ವಲ್ಪ ಈ ಥರ ಮಾಡಬೇಕು ಅನ್ನೋ ಐಡಿಯಾ ತಲೆಯಲ್ಲೆಲ್ಲ ಬರುತ್ತೆ. ನೀವು ನಮಗೆ ಹಾಗೂ ಏನಾದರೂ ಐಡಿಯಾಸ್ ಇದ್ದರೆ ಹೇಳ್ತಾ ಇರಬೇಕು ಫ್ರೆಂಡ್. ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿ ಫ್ರೆಂಡ್. ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್.